ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋ ಬಿಪಿ ತೊಂದರೆಯಿಂದ ಹೊರಬರಲು ನೆರವಾಗುವಂತಹ ಸಂಗೀತ ಚಿಕಿತ್ಸೆಯ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕರಾದ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ BR ಛಾಯಾ ದಂಪತಿ. ಇವಾಗ ಈ ಸಂಗೀತ ಚಿಕಿತ್ಸೆಯಲ್ಲಿ ಇವತ್ತು ಮಾತಾಡ್ತಾ ಇರೋ ಟಾಪಿಕಲ್ಲಿ ಇವಾಗ ಲೋ ಬಿಪಿ ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇದಕ್ಕೆ ಇರುವಂಥದ್ದು ಎರಡೇ ಎರಡು ರಾಗಗಳು, ಅಸಾವರಿ ಮತ್ತು ಮಾಲ್ಕೌನ್ಸ್ ರಾಗ ಅಂತ. ಇವಾಗ ಹೇಗೆ ಇದನ್ನು ಅಂದರೆ ಬೇರೆ ಬೇರೆ ವಿಂಗಡಣೆ ಮಾಡಲಾಗಿದೆ ಅಂದರೆ ಇಂಥ ತೊಂದರೆಗಳಿಗೆ ಇಂಥದ್ದೇ ರಾಗಗಳು ಅಂತ ಹೇಗೆ ಕಂಡು ಹಿಡಿಲಾಯಿತು ಏನು ಅಂತ ಹೇಳ್ತೀರಾ? ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಅಷ್ಟೇ. ಈಗ ಹಳೆ ಕಾಲದಲ್ಲೂ ಯಾವ ಥರ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ಒಂದು ಸರಸ್ವತಿ ಭಂಡಾರ ಅಂತ ಒಂದು ಗ್ರಂಥಾಲಯ ಇದೆ ಇಲ್ಲಿ ತಂಜಾವೂರಲ್ಲಿ. ಅಲ್ಲಿ ಒಂದು ರಾಗ ಚಿಕಿತ್ಸೆ ಬಗ್ಗೆ ಒಂದು ಪುಸ್ತಕ ಇದೆ. ಆಗ ಹಳೆ ಋಷಿಮುನಿಗಳು ಕಾಲದಿಂದನೂ ಸಂಗೀತ ಏನೇನು ರಾಗಗಳು ಅವರು ಕಂಡುಕೊಂಡ್ಬಂದರು ಮತ್ತು ಅದರಿಂದ ಏನೇನು ಪರಿಣಾಮ ಆಗ್ತದೆ ಅಲ್ಲ ಆಗ ಪ್ರಯೋಗಗಳು ಮಾಡ್ತಾ ಬಂದರು. ಪ್ರಯೋಗಗಳು ಮಾಡ್ತಾ ಬಂದು ಅದನ್ನು ಪಟ್ಟಿ ಮಾಡಿ ಅದನ್ನು ಖಚಿತವಾಗಿ ಹೀಗೆ ಬರೆದಿಟ್ಬಿಟ್ಟಿದ್ದಾರೆ. ಓಕೆ, ಅದರಲ್ಲಿ ಯಶಸ್ವಿ ಯಾದ ನಂತರ ಏನಂದರೆ ಇಂತಿಂಥ ರಾಗಗಳು ಇಂತಿಂಥ ಚಿಕಿತ್ಸೆಗೆ ಅಂತ. ಹಾಂ, ಅದು ಒಂದು. ಆಮೇಲೆ ಪ್ಲಸ್ ಈ ಕಾಲದಲ್ಲೂ ಮಾಡ್ತಿದ್ದಾರೆ ರಿಸರ್ಚು, ಬರೀ ಆ ಹಳೆ ಕಾಲದ್ದು ಅಷ್ಟೇ ಅಲ್ಲ. ಹಾಗೆಯೇ ಈ ಕಾಲದಲ್ಲೂ ರಾಗ ರಿಸರ್ಚ್ ಸೆಂಟರ್ ಅಂತ ಒಂದಿದೆ ಚೆನ್ನೈನಲ್ಲಿ, ಮತ್ತು ನಾದ ಸೆಂಟರ್ ಫಾರ್ ಮ್ಯೂಸಿಕ್ ಥೆರಪಿ ಅಂತಿದೆ, ಅಲ್ಲೂ ಸಹ ಈ ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಅಮೃತಾನಂದಮಯಿ ಇನ್ಸ್ಟಿಟ್ಯೂಟ್ ಇದೆ ಮೆಡಿಕಲ್ ಸೈನ್ಸಸ್ಸು, ಅವರು ಸಹ ಈ ನಮ್ಮ ಭಾರತೀಯ ಸಂಗೀತದಿಂದ ಹೇಗೆ ಏನೇನು ರೋಗಗಳು ಪರಿಹರಿಸ್ಬೋದು ಅಂತ ಅನ್ನೋದನ್ನು ಡೀಪಾಗಿ ಸ್ಟಡಿ ಮಾಡ್ತಿದ್ದಾರೆ. ನಮ್ಮ ಮೈಸೂರಿನಲ್ಲಿ ಸಚ್ಚಿದಾನಂದ ಸ್ವಾಮಿ ಗಣಪತಿಗಳು ಆಶ್ರಮದ ಅವರು ಸಹ ತುಂಬ ಆಳವಾಗಿ ಅಧ್ಯಯನ ಮಾಡ್ತಿದ್ದಾರೆ. ಆ್ಯಂಡ್ ನೀವು ನಂಬಲ್ಲ, ಈ ಸಾಕಷ್ಟು ಹಾಸ್ಪಿಟಲ್ಸಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ. ನಮ್ಮ KM ಹಾಸ್ಪಿಟ್ಲು, ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟ್ಲು ಬಾಂಬೆನಲ್ಲಿ, ಚೆನ್ನೈನಲ್ಲಿ ಅಪೋಲೋ ಹಾಸ್ಪಿಟ್ಲು, ಕೆಲವು ಕ್ಯಾನ್ಸರ್ ಹಾಸ್ಪಿಟ್ಲು, ಅಡ್ಯಾರ್ ಕ್ಯಾನ್ಸರ್ ಹಾಸ್ಪಿಟ್ಲು, ಮತ್ತು ನಮ್ಮ ನಿಮ್ಹಾನ್ಸ್ ಡಾಕ್ಟರ್ ಮಂಜುಳಾದೇವಿ ಅವರು ಸಹ ಈ ನಮ್ಮ ಸಂಗೀತ ಚಿಕಿತ್ಸೆಯಿಂದ, ಭಾರತೀಯ ಸಂಗೀತ ಚಿಕಿತ್ಸೆಯಿಂದ ಯಾವ್ಯಾವ ರೋಗ ಗುಣಪಡಿಸೋದು ಅವರು ಸಾಕಷ್ಟು ಪ್ರಯೋಗಗಳು ಮಾಡ್ತಿದ್ದಾರೆ. ಹೀಗೆ ಸಾಕಷ್ಟು ಕಡೆ ಸಂಶೋಧನೆಗಳು ನಡೀತಾ ಇದೆ, ಜೊತೆಗೆ ಅಳವಡಿಸಿಕೊಂಡು ಕೂಡ ಇದ್ದಾರೆ ಸಾಕಷ್ಟು ದೊಡ್ಡ ದೊಡ್ಡ ಖ್ಯಾತ ಆಸ್ಪತ್ರೆಗಳಲ್ಲಿ ಅಂತ ಮಾತಾಡಿ ಹೇಳ್ತೀರಾ. ಇವಾಗ ಈ ಲೋ ಬಿ ಪಿಯಿಂದ ಹೊರಗಡೆ ಬರೋದು ಹೇಗೆ, ಪರಿಹಾರಗಳೇನೇನು ಅಂತ ಹೇಳ್ತೀರಾ? ಆ್ಯಕ್ಚುಲಿ ಲೋ ಬಿ ಪಿಲಿ ಏನಾಗುತ್ತೆ, ಡಿಸೀಸ್ ಯಾಕೆ ಬರುತ್ತೆ ಅಂತಂದರೆ ಬ್ರೈನಿಗೆ ರಕ್ತ ಸಪ್ಲೈ ಸರಿಯಾಗಿ ಆಗಲ್ಲ. ಪಂಪು ಹಾರ್ಟ್ ಆ್ಯಕ್ಚುಲಿ ಇಟ್ಸ್ ಬೇಸಿಕಲಿ ಇಸ್ ಅ ಪಂಪ್. ಅದು ತನ್ನ ಸರಿಯಾದ ಕೆಪಾಸಿಟಿಯಲ್ಲಿ ಅದು ಕೆಲಸ ಮಾಡದೇ ಇರೋದ್ರಿಂದ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಇಂಪಾರ್ಟೆಂಟ್ ಫ್ಲೂಯಿಡ್ಸ್ ಹೋಗದೇ ಇರೋದ್ರಿಂದ ಈ ಡಿಸೀನೆಸ್ ಎಲ್ಲ ಸಮಸ್ಯೆ ಬರುತ್ತೆ. ಆ್ಯಂಡ್ ಸಾಕಷ್ಟು ಪರಿಹಾರಗಳನ್ನು ನಾವು ಕೊಡ್ಬೋದು. ಮೊದಲನೇದಾಗಿ ಈ ಪೇಷಂಟ್ಸು ಲೋ ಬಿ ಪಿ ಇರ್ತಕ್ಕಂಥವ್ರು ಸಡನ್ನಾಗಿ ಹೇಳೋದು, ಸಡನ್ನಾಗಿ ಕೂತ್ಕೊಳ್ಳೋದು ಮಾಡಬಾರ್ದು. ಯಾವುದೇ ಒಂದು ಕ್ರಿಯೆ ಮಾಡ್ಬೇಕಾದ್ರೆ ಫಿಸಿಕಲಾಗಿ ತುಂಬ ಸಾವಕಾಶ ಕೂತ್ಕೋಬೇಕು. ನಮ್ಮೆಲ್ಲ ಮುಂಚೆ ಎಲ್ಲ ನಿದ್ದೆಯಿಂದ ಹೇಳ್ಬೇಕಾದ್ರೆ ನಿಮಗೆಲ್ಲ ಗೊತ್ತಲ್ಲ, ಸಡನ್ನಾಗಿ ಹೇಳ್ತಿರಲಿಲ್ಲ. ಬಲಗಡೆ ಮಗ್ಲಿಗೆ ಎದ್ದು ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯ ಸರಸ್ವತಿ ಇವೆಲ್ಲ ಹೇಳ್ಕೊಂಡು ಸಾವಕಾಶವಾಗಿ ತಮ್ಮ ಕ್ರಿಯೆಯನ್ನು ಆರಂಭ ಮಾಡ್ತಿದ್ರು. ಇದು ದಿಸ್ ಶುಡ್ ಬಿ ಫಾಲೋಡ್ ಥ್ರೂ ಔಟ್ ದಿಯರ್ ಲೈಫ್ ಅಂತ ಹೇಳೋದು. ಇಂಥ ಪೇಷಂಟ್ಸ್ ಎಸ್ಪೆಷಲಿ ಸಡನ್ನಾಗಿ ಯಾವ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಆಮೇಲೆ ಸಾಕಷ್ಟು ಉಪ್ಪು ತಿನ್ನಬೇಕು, ಮಾಮೂಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಬೇಕು, ಮತ್ತು ಉಪ್ಪು ತಿಂದ ತಪ್ಪಿಗೆ ನೀರು ಜಾಸ್ತಿ ಕುಡಿಬೇಕು, ಇದು ಒಂದು. ಆಮೇಲೆ ಇಲ್ಲಿ ಸಂಗೀತ ಚಿಕಿತ್ಸೆ ಏನಂದರೆ ಅಸಾವರಿ ರಾಗ, ಮಾಲ್ಕೌನ್ಸ್ ರಾಗ ಕೇಳೋದಲ್ಲದೆ ತಾಳವಾದ್ಯಗಳನ್ನು ಸಾಧ್ಯವಾದರೆ ಒಂದು ಡ್ರಮ್ಸೋ ಅಥವಾ ತಬಲಾನೋ ಅಥವಾ ಕಾಂಗೋನೋ ಯಾವುದೋ ಒಂದು ಮನೆಯಲ್ಲಿ ನುಡಿಸ್ಬೇಕು ಅಂತ ಒಂದು ಹೇಳುತ್ತೆ. ಜಾಸ್ತಿ ತಾಳವಾದ್ಯನ ನುಡಿಸ್ಬೇಕು ಅಂತ ಒಂದು. ಆಮೇಲೆ ಮ್ಯೂಸಿಕ್ ಥೆರಪಿನಲ್ಲಿ ಶಾರ್ಪ್ ನೋಟ್ಸ್ ಇರ್ತಕ್ಕಂಥ ಫಾಸ್ಟ್ ಬೀಟ್ಸ್ ಹಾಡನ್ನು ಕೇಳಬೇಕು ಅಂತ ನಮ್ಮ ವೆಸ್ಟರ್ನ್ ಮ್ಯೂಸಿಕ್ನವ್ರು ಹೇಳ್ತಾರೆ. ನಮ್ಮ ಭಾರತೀಯ ಸಂಗೀತದವ್ರು ಹೇಳೋದು ಅಸಾವರಿ ಮತ್ತು ಮಾಲ್ಕೌನ್ಸ್ ರಾಗದ ಬಗ್ಗೆ, ಅವ್ರು ಹೇಳೋದು ಶಾರ್ಪ್ ನೋಟ್ಸು ಮತ್ತು ತುಂಬ ಫಾಸ್ಟ್ ಬೀಟ್ಸ್ ಇರೋ ಹಾಡುಗಳನ್ನ ಅವ್ರು ಕೇಳಬೇಕು ಅಂತ ಅನ್ನೋದನ್ನು. ಆಮೇಲೆ ಇದಕ್ಕೆ ಮಾನಸಿಕ ಖಿನ್ನತೆ ಬರೋದ್ರಿಂದ ಮೆಡಿಟೇಷನ್ ಬಹಳ ಎಸೆನ್ಷಿಯಲ್ ಲೋ ಬಿ ಪಿ ಪೇಷಂಟ್ಸ್ಗೆ ಅಂತ ನನ್ನ ಒಪಿನಿಯನ್. ಓಕೆ, ಮೆಡಿಟೇಷನ್ ಕೂಡ ತುಂಬ ನೆರವಾಗುತ್ತೆ ಅಂತ ಹೇಳ್ತೀರಾ. ಈ ಮೆಡಿಟೇಷನ್ ಬಗ್ಗೆ ಮತ್ತೆ ನಿಮ್ಮ ಜೊತೆ ನಾನು ಚರ್ಚೆನ ಮುಂದುವರಿಸ್ತೀನಿ. ಛಾಯಾ ಅವರೇ, ಎರಡನೇ ಹಾಡು ಯಾವ್ದು ಆಡ್ತಾ ಇದ್ದೀರಾ ತಾವು? ಇದು ಒಂದು ತುಂಬ ಪಾಪ್ಯುಲರ್ ಆದಂಥ ಹಾಡು. ಇದು ಅಸಾವರಿ ಥಾಟು, ಅದರಲ್ಲೇ ರಾಗದಲ್ಲಿದೆ. ತೆರೆ ಬಿನಾ ಜಿಂದಗಿ ಸೆ ಕೋಯಿ, ಆ ಹಾಡನ್ನು ಹಾಡ್ತಾ ಇದ್ದೆ. तेरे बिना जिंदगी से कोई शिकवा तो नहीं, शिकवा नहीं, शिकवा नहीं, शिकवा नहीं, तेरे बिना जिंदगी भी लेकिन जिंदगी तो नहीं, जिंदगी जिंदगी नहीं, जिंदगी नहीं, तेरे बिना जिंदगी से शिकवा
शिकवा नहीं, शिकवा नहीं, शिकवा शिकवा नहीं, शिकवा नहीं, शिकवा नहीं, तेरे बिना जिंदगी भी लेकिन जिंदगी तो नहीं, जिंदगी नहीं, जिंदगी नहीं, जिंदगी नहीं। ಬಹುಶಃ ಇಂಥ ಮಾಧುರ್ಯವಿರುವಂಥ ಹಾಡುಗಳು ಇಂಥ ಬರೀ ಲೋ ಬಿ ಪಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ನಿಜಕ್ಕೂ ಎಲ್ಲೋ ಬೇರೆ ಪ್ರಪಂಚಕ್ಕೆ ಕರೆದುಕೊಂಡು ಹೋಗ್ಬಿಡುತ್ತೆ ಅಂತ ಮನಸ್ಸು. ಖಂಡಿತ. ಹಿಂದಿನ ಸಾಂಗ್ಸ್ ಏನಿದೆ, ಸಂಗೀತ ಏನಿದೆ, ಅದೊಂಥರ ಮಾಧುರ್ಯ ಇತ್ತು, ಅದರಲ್ಲಿ ಏನೊಂಥರ ಮಾಂತ್ರಿಕತೆ ಇತ್ತು ಅಂತ ಅನ್ಸುತ್ತೆ. ನಿಮ್ಮ ಜೊತೆ ಮತ್ತಷ್ಟು ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್.